ಸೊ ನನ್ನ ಹೆಸರು ರಮೇಶ್ ಪಾಟೀಲ್ ಅಂತ. ಸೊ ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಮೆಜರಿಂಗ್ ಟೂಲ್ಸ್ನ ಬಗ್ಗೆ ಒಂದು ಸಣ್ಣ PPTಯಲ್ಲಿ ಏನು ಮಾಡ್ತೀನಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಮೆಜರಿಂಗ್ ಟೂಲ್ಸ್ ಅಂದರೆ ನಿಮ್ಗೆ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ. ಅಳತೆಯ ಉಪಕರಣಗಳು. ಸೊ ಅಳತೆಯ ಉಪಕರಣಗಳು ಯಾವ್ಯಾವ ಬರ್ತವೆ, ಏನೇನು ಚೆಕ್ ಮಾಡ್ಬೋದು, ಹೆಂಗೆ ಚೆಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೇನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬರ್ತೈತೆ ರೀ ಸ್ಟೀಲ್ ರೂಲರ್. ಓಕೆ, ಸೊ ಈ ಸ್ಟೀಲ್ ರೂಲರನ್ನು ನಾವು ಏನು ಮಾಡ್ತೇವೆ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲಿಂದ ಏನು ಮಾಡಿರ್ತೇವೆ ರೀ, ತಯಾರು ಮಾಡಿರ್ತೀವಿ. ಓಕೆ, ಫಸ್ಟ್ ಪಾಯಿಂಟ್. ಓಕೆ, ಇದರೊಳಗಡೆ ನೀವು ಸೆಂಟಿಮೀಟರ್, ಓಕೆ, ಮತ್ತು ನಿಮ್ಗೆ ಮಿಲಿಮೀಟರ್, ಫೀಟ್, ಓಕೆ, ಮತ್ತು ನೀವೇನು ತಿಳ್ಕೊಬೋದು ಇಂಚ್, ಈ ನಾಲ್ಕು ಏನು ಮಾಡ್ಬೋದು ರೀ ಪ್ಯಾರಾಮೀಟರ್ಸ್ನಲ್ಲಿ ಏನು ಮಾಡ್ಬೋದು ನೀವು ಅಳತೆಯನ್ನು ಮಾಡ್ಬೋದು. ಓಕೆ, ಸೊ ಸ್ಟೀಲ್ ರೂಲರ್ ಸಾಧನವನ್ನು ರೇಖಾಗಣಿತದಲ್ಲಿ, ಓಕೆ, ಸೊ ರೇಖಾಗಣಿತದಲ್ಲಿ ಅಂತಂದ್ರೆ ಡ್ರಾಯಿಂಗ್ಸ್ನಲ್ಲಿ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಎರಡನೇದು ತಾಂತ್ರಿಕ ಚಿತ್ರ ಬಿಡಿಸಲು ಅಂದರೆ ಟೆಕ್ನಿಕಲ್ ಡ್ರಾಯಿಂಗ್ಸ್ಗಳಲ್ಲಿ, ಓಕೆ, ನಾವೇನು ಮಾಡ್ತೀವಿ ಸ್ಟೀಲ್ ರೂಲರನ್ನು ಬಳಸ್ತೀವಿ. ಇನ್ನು ಪ್ರಿಂಟಿಂಗ್ನಲ್ಲಿ, ಓಕೆ, ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಏನು ಮಾಡ್ತೀವಿ, ಮನೆ ಕಟ್ಟಡಗಳ ಕೆಲಸಗಳಲ್ಲಿ ಏನು ಮಾಡ್ತೀವಿ ರೀ, ಅಗಲಗಳನ್ನು ಅಳೆಯಲು ಅಥವಾ ನೇರ ರೇಖೆಗಳನ್ನು ಎಳೆಯಲು ಏನು ಮಾಡ್ತೀವಿ ನಾವು, ಸೊ ಈ ಸ್ಟೀಲ್ ರೂಲರ್ಗಳನ್ನು ಬಳಸ್ತೀವಿ. ಇವುಗಳನ್ನು ಲೋಹದಿಂದ ಏನು ಮಾಡಿರ್ತೇವೆ ನಾವು, ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡಿರ್ತೇವೆ. ಸೊ ಒಂದೊಂದು ನೋಡ್ತಾ ಹೋಗೋಣ. ಫಸ್ಟ್ ರೇಖಾಗಣಿತ, ಸೊ ಡ್ರಾಯಿಂಗ್ಸ್. ಓಕೆ, ಸೊ ನೀವು ಮ್ಯಾಥಮೆಟಿಕ್ಸ್ನಲ್ಲಿ ರೇಖಾಗಣಿತ ಅಂತ ಇರುತ್ತಲ್ಲ, ಸೊ ಅಲ್ಲೆಲ್ಲ ಏನು ಮಾಡ್ತೀವಿ ನಾವು ಟ್ರಯಾಂಗಲ್, ಸ್ಕ್ವೇರ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ಗಳನ್ನು ಕ್ರಿಯೇಟ್ ಮಾಡಲು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಎರಡನೇದು ತಾಂತ್ರಿಕ ಚಿತ್ರಕಲೆ ಅಂತಂದರೆ ಟೆಕ್ನಿಕಲ್ ಡ್ರಾಯಿಂಗ್ಸ್ನಲ್ಲಿ ಬಳಸ್ತೀವಿ. ಮೂರನೇದೇನಪ್ಪ ಅಂತಂದ್ರೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಬಳಸ್ತೇವೆ ರೀ. ನಾಲ್ಕನೇದು ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ಗಳಲ್ಲಿ ಬಳಸ್ತೀವಿ. ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತಂದ್ರೆ ನೀವು ಮೊನ್ನೆ ನೋಡಿದ್ರಿ, ಸೊ ಫಸ್ಟ್ PUC ಇದ್ದವ್ರಿಗೆ ಇರುತ್ತಾರೆ ಇದು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ. ಸೊ ಅಲ್ಲೆಲ್ಲ ಏನು ಮಾಡ್ತೀವಿ ಅಂದ್ರೆ ನಾವು ಶೇಪ್ಗಳನ್ನು ಏನು ಮಾಡ್ತೀವಿ ರೀ, ತಯಾರು ಮಾಡ್ತೇವೆ. ಸ್ಕ್ವೇರ್, ಟ್ರಯಾಂಗ್ಯುಲರ್, ಹೆಕ್ಸಾಗನಲ್, ಪೆಂಟಾಗನಲ್, ಓಕೆ, ರೋಂಬಸ್, ಇವುಗಳನ್ನೆಲ್ಲ ತಯಾರು ಮಾಡ್ತೀವಿ, ಅಲ್ಲೆಲ್ಲ ಬಳಸ್ತೇವೆ ರೀ. ಓಕೆ, ಡ್ರಾಯಿಂಗ್, ಸೊ ಚಿತ್ರಕಲೆ. ಓಕೆ, ಸೊ ಚಿತ್ರಕಲೆ ಬಿಡಿಸೋದ್ರೊಳಗೆ ಬಳಕೆ ಮಾಡ್ತೀವಿ. ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಳು ಅಂತಂದರೆ, ಸೊ ಈಗ ನೀವು ಮನೆ ಕಟ್ಟಬೇಕಂತ ಪ್ಲ್ಯಾನ್ ಮಾಡ್ತಿರಲ್ಲ, ಪ್ಲ್ಯಾನಿಂಗ್ನಲ್ಲಿ ಕೂಡ ಏನು ಮಾಡ್ತೀವಿ ನಾವು ಇವುಗಳನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ವರ್ನಿಯರ್ ಕ್ಯಾಲಿಪರ್. ಸೊ ಈ ಕ್ಯಾಲಿಪರ್ಗಳನ್ನು ಏನು ಮಾಡ್ತೀವಿ ನಾವು ವಸ್ತುಗಳ ಎರಡು ವಿರುದ್ಧ ಮುಖಗಳ ನಡುವಿನ ಅಂತರವನ್ನು ಅಳೆಯಲು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಸೊ ವಸ್ತುವಿನ ಎರಡು ಮುಖಗಳ ವಿರುದ್ಧ ನಡುವಿನ ಅಂತರವನ್ನು ಅಳೆಯಲು ಏನು ಮಾಡ್ತೀವಿ ನಾವು ಬಳಸ್ತೀವಿ ಅಂತಂದರೆ, ಸೊ ಸಪೋಸ್ ಇಲ್ಲಿ ನಾನು ನಿಮಗೊಂದು ಸಿಲಿಂಡ್ರ್ ಐತೆ ಅಂತ ಹೇಳ್ತೇನೆ ರೀ, ಇಲ್ಲೊಂದು ಹೊಲೋ ಸಿಲಿಂಡ್ರ್ ಅಥವಾ ಪೈಪ್ ಐತೆ ಅಂತ ತಿಳ್ಕೊರಿ. ಇದರ ಸೊ ಹೈಟ್, ಓಕೆ, ಸೊ ಮತ್ತು ಒಳಗಿನ ವ್ಯಾಸ ಅಂದರೆ ಇಂಟರ್ನಲ್ ಡಯಾಮೀಟರ್, ಓಕೆ, ಹೊರಗಿನ ವ್ಯಾಸ ಅಂದರೆ ಔಟರ್ ಡಯಾಮೀಟರ್, ಮತ್ತು ಹೈಟ್, ಓಕೆ, ಸೊ ಬೇಸ್, ಸೊ ಇವುಗಳನ್ನು ಅಳತೆ ಮಾಡಲು ನಾವು ಏನು ಮಾಡ್ತೇವೆ ರೀ, ಸೊ ವರ್ನಿಯರ್ ಕ್ಯಾಲಿಪರನ್ನು ಬಳಸ್ತೀವಿ. ಓಕೆ, ಸೊ ಒಳಗಿನ ಅಂತರವನ್ನು, ಹೊರಗಿನ ಅಂತರವನ್ನು ಮತ್ತು ಆಳವನ್ನು ನಿಖರವಾಗಿ ಅಳೆಯಲು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಆಳ ಅಂದರೆ ಡೆಪ್ತ್. ಸೊ ಡೆಪ್ತನ್ನು ಅಳೆಯಲು ಏನು ಮಾಡ್ತೀವಿ ನಾವು, ಇಲ್ಲಿ ಡೆಪ್ತ್ ಗೇಜ್ ಅಂತ ಇರ್ತೈತಿ, ಇದನ್ನು ಬಳಸ್ತೀವಿ. ಓಕೆ, ಇದ್ರ ಪಾರ್ಟ್ಸ್ ನೋಡ್ಕೊಂಬಿಡೋಣ ರೀ, ಕೇಳ್ತಾರೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ದಾಗ. ಸೊ ಇದಕ್ಕೇನಂತೇವ್ರಿ ನಾವು ವರ್ನಿಯರ್ ಸ್ಕೇಲ್ ಅಂತ ಕರಿತೀವಿ, ಇದಕ್ಕೆ ಮೇನ್ ಸ್ಕೇಲ್ ಅಂತ ಕರಿತೇವೆ. ಇದಕ್ಕೇನಂತೇವ್ರಿ ನಾವು ಡೆಪ್ತ್ ಮೆಜರಿಂಗ್ ಬ್ಲೇಡ್ ಅಂತ ಕರಿತೇವೆ. ಡೆಪ್ತ್ ಮೆಜರಿಂಗ್ ಬ್ಲೇಡ್ ಇಲ್ಲ ಐತ್ರಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ, ಇವಕ್ಕೆ ಎರಡಕ್ಕೂ ನಾವು ಏನಂತೇವೆ ರೀ ಎಕ್ಸ್ಟರ್ನಲ್ ಜಾ ಅಂತ ಕರಿತೇವೆ. ಓಕೆ, ಸೊ ಎಕ್ಸ್ಟರ್ನಲ್ ಜಾ, ಇವೆರಡು ಏನ್ರಿ ಇವ ಇಂಟರ್ನಲ್ ಜಾ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೇನೆ ರೀ, ಇಂಟರ್ನಲ್ ಜಾ, ಎಕ್ಸ್ಟರ್ನಲ್ ಜಾ, ವರ್ನಿಯರ್ ಸ್ಕೇಲ್, ಮೇನ್ ಸ್ಕೇಲ್, ಡೆಪ್ತ್, ಓಕೆ, ಮೆಜರಿಂಗ್ ಬ್ಲೇಡ್. ಇವು 5 ಭಾಗಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಸೊ ಇವೆರಡೂ ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ಹೊರಗಿನ ವ್ಯಾಸವನ್ನು ಅಳೆಯಲು, ಇವೆರಡೂ ಏನು ಮಾಡ್ತೇವಪ್ಪ ಅಂತಂದ್ರೆ ಒಳಗಿನ ವ್ಯಾಸವನ್ನು ಅಳೆಯಲು, ಇದು ಡೆಪ್ತನ್ನು ಅಳೆಯಲು ಏನು ಮಾಡ್ತೇವೆ ಇವುಗಳನ್ನು ನಾವು ಬಳಸ್ತೇವೆ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ನಿಮ್ಗೆ ಚಿತ್ರಣ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಇದು ಒಂದು ಟೂಲ್ ಇದೆ. ಈ ಟೂಲ್ನ ಒಳಗಿನ ಅಂತರವನ್ನು, ಓಕೆ, ಈ ಒಳಗಿನ ಅಂತರವನ್ನು ಅಳೆಯಲು ಏನು ಮಾಡ್ತೇವೆ ನಾವು, ಸೊ ಈ ಇಂಟರ್ನಲ್ ಜಾಸ್ಗಳನ್ನು ಬಳಸ್ತೇವೆ ರೀ. ಎಕ್ಸ್ಟರ್ನಲ್ ಜಾಸ್ಗಳನ್ನು ಏನು ಮಾಡ್ತೇವೆ ಅಂತಂದ್ರೆ ಆ ಟೂಲ್ನ ಒಳಗಿನ ವ್ಯಾಸ, ಹೊರಗಿನ ವ್ಯಾಸವನ್ನು ಅಳೆಯಲು ಏನು ಮಾಡ್ತೇವೆ ನಾವು ಈ ಎಕ್ಸ್ಟರ್ನಲ್ ಜಾಸ್ಗಳನ್ನು ಬಳಸ್ತೀವಿ. ಸೊ ಆ ಟೂಲ್ನ ಡೆಪ್ತನ್ನು ಅಳೆಯಲು ಏನು ಮಾಡ್ತೇವೆ ನಾವು ಡೆಪ್ತ್ ಮೆಜರಿಂಗ್ ಬ್ಲೇಡನ್ನು ಏನು ಮಾಡ್ತೇವೆ ನಾವು ಬಳಸ್ತೀವಿ. ಓಕೆ, ಸೊ ಇದೆ ವರ್ನಿಯರ್ ಸ್ಕೇಲ್ ರೀ, ಇದೆ ಮೇನ್ ಸ್ಕೇಲ್.
ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇದರದ್ದು ಲೀಸ್ಟ್ ಕೌಂಟ್ ಎಷ್ಟಿರ್ತದೆ ಅಂತೇಳಿ 0.02 mm ಅಂತ ಹೇಳಿದರೆ ಸಾಕು. ಸೊ ಇದನ್ನು ವೈವಾದಲ್ಲಿ ಏನು ಮಾಡ್ತಾರೆ ನಿಮಗೆ ಕೇಳ್ತಾರೆ. ಓಕೆ, ಸೊ ಇದು ಒಳಗಿನ ವ್ಯಾಸ, ಇದು ಹೊರಗಿನ ವ್ಯಾಸ ಮತ್ತು ಇದು ಆಳ ಅಥವಾ ಡೆಪ್ತ್. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ನೀವು ನೋಡ್ಬೋದು ರೀ. ಸೊ ಇಲ್ಲಿ ನಾನು ನಿಮ್ಗೆ ಮ್ಯಾನ್ಯಲ್ ಕೊಟ್ಟಿದ್ದೇನೆ ರೀ, ಇದು ಮ್ಯಾನ್ಯಲ್. ಓಕೆ, ಇದು ಡಿಜಿಟಲ್ ವರ್ನಿಯರ್ ಕ್ಯಾಲಿಪರ್. ಸೊ ಮ್ಯಾನ್ಯಲ್ ಒಳಗೆ ಏನಾಕೈತೆ ಅಂತಂದ್ರೆ ನೀವು ಏನು ಮಾಡ್ಬೇಕು ರೀ, ಸೊ ಲೀಸ್ಟ್ ಕೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಮೇನ್ ಸ್ಕೇಲ್ ರೀಡಿಂಗ್ ಮತ್ತು ವರ್ನಿಯರ್ ಸ್ಕೇಲ್ ರೀಡಿಂಗನ್ನು ತೆಗೆದುಕೊಂಡು ಏನು ಮಾಡ್ಬೇಕು, ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ನಿಮ್ಗೆ ಏನಾಗ್ತೈತೆ ರೀ, ಫೈನಲ್ ರೀಡಿಂಗ್ ಸಿಗ್ತೈತೆ. ಸೊ ಇಲ್ಲಿ ಹಂಗಲ್ಲ ರೀ, ಡಿಜಿಟಲ್ ಕ್ಯಾಲಿಪರ್ ಒಳಗೆ ಏನಾಗ್ತೈತೆ ರೀ, ಇಲ್ಲೊಂದು ನಿಮಗೆ ಸೊ LCD ಸ್ಕ್ರೀನ್ ಇರ್ತೈತಿ. LCD ಸ್ಕ್ರೀನ್ ಒಳಗೆ ಏನಾಗ್ತೈತೆ ರೀ, ಅದ್ರ ತನ್ನಷ್ಟಕ್ಕೆ ತಾನೇ ಏನು ಮಾಡ್ತೈತದ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಫೈನಲ್ ರೀಡಿಂಗನ್ನು ಏನು ಮಾಡ್ತೈತೆ ರೀ, ನಿಮ್ಮ ಮುಂದೆ ಸ್ಪ್ರೆಡ್ ಮಾಡ್ತೈತೆ. ಓಕೆ, ಸೊ ಇಷ್ಟೇ ಡಿಫ್ರೆನ್ಸ್ ಇದ್ರೊಳಗೆ, ಏನೂ ಇಲ್ಲ. ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ಕ್ರೂ ಗೇಜ್. ಸೊ ಇದಕ್ಕೆ ನಾವೇನಂತೀವಿ ರೀ, ಮೈಕ್ರೋಮೀಟರ್ ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ಸೊ ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಸೊ ಇದು ನಿಮಗೆ ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಎಳೆಯಲು ಏನು ಮಾಡ್ತೀವಿ ನಾವು, ಸೊ ಈ ಸ್ಕ್ರೂ ಗೇಜನ್ನು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಓಕೆ, ಮೈಕ್ರೋಮೀಟ್ರನ್ನು ಅತಿ ಸೂಕ್ಷ್ಮ ಅಂತರವನ್ನು ಅಳೆಯಲು ಏನು ಮಾಡ್ತೀವಿ ಬಳಸುವ ಸಾಧನವಾಗಿದೆ. ಈ ಉಪಕರಣವನ್ನು ನಿಖರವಾಗಿ ಅತಿ ಸಣ್ಣ ಅಂತರವನ್ನು ಅಳೆಯಲು ಏನು ಮಾಡ್ತೀವಿ ನಾವು ಬಳಸ್ತೇವೆ. ಓಕೆ, ಅತಿ ಸಣ್ಣ ಅಂತರ ಅಂತಂದ್ರೆ ನಿಮ್ಗೆ ಹೇಳಬೇಕಂದ್ರೆ ಈಗ 1 mm. ಓಕೆ, 1 mm ಇಟ್ ಈಸ್ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್. ಸೊ ಇದನ್ನು ಕಂಪೇರ್ ಮಾಡಿದರೆ 0.2 mm, 0.5 mm ಅಥವಾ 0.8 mm. ಸೊ ಈ ಥರ ಇರ್ತಕ್ಕಂಥ ಸೈಜನ್ನು ಕೂಡ ನೀವೇನು ಮಾಡ್ಬೋದು ರೀ, ಅಕ್ಯುರೇಟಾಗಿ ಏನು ಮಾಡ್ಬೋದು, ಸೊ ಈ ಸ್ಕ್ರೂ ಗೇಜ್ನಲ್ಲಿ ಏನು ಮಾಡ್ಬೋದು ನಾವು ಅಳತೆಯನ್ನು ಮಾಡ್ಬೋದು. ಅದು ಇದರ ಸ್ಪೆಷಾಲಿಟಿ. ಸೊ ಇದ್ರದ್ದು ಲೀಸ್ಟ್ ಕೌಂಟ್ ಏನಿರ್ತೈತಪ್ಪ ಅಂತಂದ್ರೆ 0.02 mm ಇರ್ತೈತಿ. ಇದನ್ನು ಏನು ಮಾಡ್ತಾನೆ ರೀ ನಿಮ್ಗೆ ವೈವಾದೊಳಗೆ ಕೇಳ್ತಾನೆ. ಓಕೆ, ಸೊ ಇಲ್ಲಿ ನಾವು ಪಾರ್ಟ್ಸ್ ಬಗ್ಗೆ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ರೀ ಹೇಗೆ ಅಳತೆ ಮಾಡ್ತಾರೆ ಅಂತೇಳಿ. ಇಲ್ಲೊಂದು ಟೂಲ್ ಐತ್ರಿ, ಆ ಟೂಲ್ನ ಔಟ್ಸೈಡ್ ಡಯಾಮೀಟ್ರನ್ನ ಏನು ಮಾಡಕತ್ತೀರಿ, ಚೆಕ್ ಮಾಡತೈತಿ. ಸೊ ಇದೇನು ರೀ, ಡಿಜಿಟಲ್ ಸ್ಕ್ರೂ ಗೇಜ್. ಇದು ಡಿಜಿಟಲ್ ಸ್ಕ್ರೂ ಗೇಜ್. ಮ್ಯಾನ್ಯಲ್ ಇಲ್ಲ ಐತ್ರಿ. ಸೊ ಇಲ್ಲಿ ನಿಮಗೆ ಇದ್ರ ಪಾರ್ಟ್ಸ್ಗಳನ್ನು ಕೇಳ್ಬೋದು ರೀ. ಸೊ ಇಲ್ಲಿ ಹೇಳ್ಬಿಡ್ತೇನೆ ನಾನು. ಇದಕ್ಕೆ ನಾವೇನಂತೇವೆ ರೀ, ಆ್ಯವಿಲ್ ಅಂತ ಕರಿತೇವೆ. ಆ್ಯವಿಲ್. ಇದಕ್ಕೆ ನಾವು ಸ್ಪಿಂಡಲ್ ಅಂತ ಕರಿತೇವೆ ರೀ, ಸ್ಪಿಂಡಲ್. ಇದಕ್ಕೆ ಏನಂತೇವೆ ರೀ ನಾವು ಯು ಫ್ರೇಮ್ ಅಂತ ಕರಿತೇವೆ. ಓಕೆ, ಇದಕ್ಕೆ ಏನಂತೇವೆ ರೀ ನಾವು ಪಿಚ್ ಸ್ಕೇಲ್ ಅಂತ ಕರಿತೇವೆ. ಸೊ ಇದಕ್ಕೆ ನಾವೇನಂತೇವೆ ರೀ ರ್ಯಾಚೆಟ್ ಅಂತ ಕರಿತೇವೆ. ಸೊ ನೀವು ಇಷ್ಟು ಒಂದು 4-5 ಹೇಳಿದ್ರೆ ಅವ್ರಿಗೆ ಸಾಕು, ದೇ ವಿಲ್ ಬಿ ಹ್ಯಾಪಿ. ಓಕೆ, ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ನಿಮ್ಗೆ ಇದ್ರೊಳಗೆ ಡಿಜಿಟಲ್ ಸ್ಕ್ರೂ ಗೇಜ್ ಒಳಗೆ ಏನಾಕೈತಪ್ಪ ಅಂತಂದ್ರೆ LCD ಸ್ಕ್ರೀನ್ ಇರ್ತೈತೆ ರೀ. ಆ LCD ಸ್ಕ್ರೀನ್ ಏನು ಮಾಡ್ತೈತೆ ನಿಮ್ಗೆ ಡೈರೆಕ್ಟ್ ರೀಡಿಂಗನ್ನು ಕೊಡ್ತೈತೆ. ಬಟ್ ನಿಮ್ಗೆ ಇದ್ರೊಳಗೆ ಏನಾಕೈತಪ್ಪ ಅಂತಂದ್ರೆ ಮ್ಯಾನ್ಯಲ್ ಒಳಗೆ ಏನು ಮಾಡ್ಬೇಕ್ರಿ ನೀವು, ಸೊ ಈ ರೀಡಿಂಗನ್ನು ತೊಗೋಬೇಕು. ರೀಡಿಂಗನ್ನು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡ್ಬೇಕು, ನೀವು ಉತ್ತರವನ್ನು ಪಡೆದುಕೊಳ್ಬೇಕು. ಓಕೆ, ಇಷ್ಟ ಡಿಫ್ರೆನ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪಾರ್ಟ್ಸ್ ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು. ಆ್ಯವಿಲ್, ಸ್ಪಿಂಡಲ್. ಓಕೆ, ಇದು ಮೇನ್ ಸ್ಕೇಲ್ ರೀ, ಇದು ಯು ಫ್ರೇಮ್, ಇದು ಸ್ಲೀವ್. ಓಕೆ, ಇದು ಸರ್ಕ್ಯುಲರ್ ಸ್ಕೇಲ್. ಓಕೆ, ಇದಕ್ಕೆ ನಾವು ಥಿಂಬಲ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ಪ್ರಾಡಕ್ಟ್ಗೆ ಇದಕ್ಕೆ ಏನಂತೀವಿ ನಾವು ರ್ಯಾಚೆಟ್ ಅಂತ ಕರಿತೇವೆ. ಸೊ ಇದನ್ನು ಏನು ಮಾಡಿರಿಪ್ಪ ಅಂದ್ರೆ ಎವ್ರಿ 4 ಡೇಸ್ಗೊಮ್ಮೆ ಏನು ಮಾಡಿರಿ, ನೀವು ಈ ಡಯಾಗ್ರಾಮ್ನ ತೆಗೆದು ಏನು ಮಾಡಿರಿ, ಪ್ರಾಕ್ಟೀಸನ್ನು ಮಾಡಿರಿ. ಸೊ ಇದನ್ನು ನಿಮ್ಗೆ ಥಿಯರಿ ಒಳಗಡೆನೂ ಕೇಳ್ತಾನೆ ರೀ, ಇಲ್ಲ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಬಂದಾಗ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಏನು ಮಾಡ್ತಾನೆ ರೀ, ನಿಮ್ಗೆ ಇದರ ಭಾಗಗಳನ್ನು ಕೇಳ್ತಾನೆ. ಮತ್ತು ಇದರ ಅಕ್ಯುರೇಟ್ ವರ್ಕಿಂಗನ್ನು ಎದಕ್ಕೆ ಬಳಸ್ತೇವೆ ಅಂತ ಏನು ಮಾಡ್ತಾನೆ ರೀ, ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಒಳಗೆ ಕೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ, ಸೊ ಕ್ಯಾಲಿಪರ್ಸ್. ಸೊ ಕ್ಯಾಲಿಪರ್ 2 ಇರ್ತಾವೆ ರೀ. ಒಂದು ಇಂಟರ್ನಲ್ ಕ್ಯಾಲಿಪರ್ ಇರ್ತೈತೆ ರೀ, ಸೊ ಇನ್ಸೈಡ್ ಕ್ಯಾಲಿಪರ್ ಮತ್ತು ಇನ್ನೊಂದು ಔಟ್ಸೈಡ್ ಕ್ಯಾಲಿಪರ್ ಇರ್ತೈತಿ. ಇದೇನಿಲ್ಪ, ಸೊ ವಸ್ತುವಿನ 2 ವಿರುದ್ಧಗಳ ಮುಖಗಳ ನಡುವಿನ ಅಂತರವನ್ನು ಅಳತೆ ಮಾಡಲು ಏನು ಮಾಡ್ತೇವೆ, ನಾವು ಇವುಗಳನ್ನು ಬಳಸ್ತೇವೆ. ಓಕೆ, ಸೊ ಕ್ಯಾಲಿಪರ್ಗಳನ್ನು ಸಾಮಾನ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾರ್ಖಾನೆಗಳಲ್ಲಿ ಮತ್ತು ಲೋಹದ ಕೆಲಸಗಳಲ್ಲಿ, ಮರ ಕೆಲಸಗಳಲ್ಲಿ ಮತ್ತು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಏನು ಮಾಡ್ತೇವೆ, ನಾವು ಬಳಸ್ತೇವೆ. ಓಕೆ, ಸೊ ಇದರದ್ದು ಏನಪ್ಪ ಅಂತಂದ್ರೆ, ಸಪೋಸ್ ಇಲ್ಲೊಂದು ನಾನು ನಿಮ್ಗೆ ರಿಂಗ್ ಕೊಟ್ಟೇನೆ ರೀ ಎಕ್ಸಾಂಪಲ್ಗೆ. ಸೊ ಈ ರಿಂಗ್ನ ಔಟ್ಸೈಡ್ ಡಯಾಮೀಟ್ರನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಔಟ್ಸೈಡ್ ಕ್ಯಾಲಿಪರ್ ಯೂಸ್ ಮಾಡ್ಬೇಕು ರೀ. ಅದೇ ಈ ರಿಂಗ್ನ ಇನ್ನರ್ ಡಯಾಮೀಟ್ರನ್ನ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ಸೈಡ್ ಕ್ಯಾಲಿಪರ್ ಯೂಸ್ ಮಾಡಬೇಕು. ಇಷ್ಟ. ಒಳಗಿನ ವ್ಯಾಸವನ್ನು ಅಳೆಯಲು ಒಳಗಿನ ಕ್ಯಾಲಿಪರ್, ಹೊರಗಿನ ವ್ಯಾಸವನ್ನು ಅಳೆಯಲು ಹೊರಗಿನ ಕ್ಯಾಲಿಪರನ್ನು ನೀವು ಏನು ಮಾಡ್ಬೇಕು ರೀ, ಬಳಕೆ ಮಾಡಬೇಕು. ಇಷ್ಟ. ಸೊ ಇಲ್ಲಿ ಏನಪ್ಪ ಏನಿಲ್ಲ ರೀ, ಸೊ ನೀವು ಹ್ಯಾಂಡ್ಸ್ ಆನ್ ಸ್ಕಿಲ್ ಒಳಗೆ ಏನು ಇರ್ತೈತೆ ಸಿಂಪಲ್ಲಾಗಿ ಅವ್ರು ಏನು ಮಾಡ್ತಾರೆ ರೀ, ಒಂದು ಸ್ವಲ್ಪ ಟೇಬಲ್ ಮೇಲೆ ವಸ್ತುಗಳು ಇರ್ತಾವೆ. ಸೊ ಅವ್ರು ಒಂದು ವಸ್ತುವನ್ನು ತೊಗೋತಾರೆ, ಅದ್ರ ಬಗ್ಗೆ ನಿಮ್ಮನ್ನು ಏನು ಮಾಡ್ತಾರೆ, ಕೇಳ್ತಾರೆ. ಇದರ ಸ್ಪೆಷಾಲಿಟಿ ಏನು, ಇದರ ಕೆಲಸ ಏನು, ಇದಕ್ಕೆ ನಾವು ಏನು ಅಂತೇವೆ, ಇದರ ಪಾರ್ಟ್ಸ್ ಹೇಳ್ರಿ ಅಂತ ಕೇಳ್ತಾರೆ. ಸೊ ನೀವು ಆ ವಸ್ತುವನ್ನು ಗುರುತು ಹಿಡಿಬೇಕು, ಆ ವಸ್ತುವಿನ ಭಾಗಗಳನ್ನು ಹೇಳಬೇಕು ಮತ್ತು ಅದರ ಕಾರ್ಯವೈಖರಿಯನ್ನು ಹೇಳಿದರೆ ಸಾಕು. ಓಕೆ, ಸೊ ಧನ್ಯವಾದಗಳು. ಸೊ ನಿಮ್ಗೆ
ಇದು ಅರ್ಥ ಆಗಿತ್ತಪ್ಪ ಅಂತಂತಂದ್ರೆ ನನ್ನ ಚಾನಲನ್ನು ಈ ವಿಡಿಯೋನ ಏನು ಮಾಡಿರಿ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಿಮಗೆ ಮುಂದೆ ಇದೇ ಥರದ ಎಜುಕೇಷನಲ್ ವೀಡಿಯೋಗಳು